ಒಂದು ವಾರದ ಹಿಂದೆ ಕನ್ನಡ ಮತ್ತು ತೆಲುಗು ಕಿರುತೆರೆಯ ನಟಿ ಪವಿತ್ರ ಜೈರಾಮ್ ಕರ್ನೂಲ್ ಬಳಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ರು. ಅದಾದ ನಂತರ ಸಾಕಷ್ಟು ನೋವಿನಲ್ಲಿತ್ತು ಕುಟುಂಬ. ಬಟ್ ಅವರ ಸ್ನೇಹಿತ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೇರೆ ಬೇರೆ ತಿರುವನ್ನು ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಇವತ್ತು ಪವಿತ್ರ ಅವರ ಮನೆಯಲ್ಲೇ ಹೈದರಾಬಾದ್ನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗಾದರೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರ, ತನ್ನ ಕಣ್ಣೆದುರೇ ತನ್ನ ಸ್ನೇಹಿತೆ ಮೃತಪಟ್ಟಿದ್ದನ್ನು ನೋಡಿ ಆ ಘಾಸಿಯನ್ನು ತಡೆದುಕೊಳ್ಳೋದಕ್ಕೆ ಅವರಿಗೆ ಆಗಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಹಾಗಾಗಿ ಈಗ ಆ ನಟಿಯ ಗೆಳೆಯ ಚಂದ್ರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದೇ ವಾರದಲ್ಲಿ ಇಬ್ಬರ ಸಾವಾಗಿದೆ. ಕಿರುತೆರೆ ನಟಿ ಪವಿತ್ರ ಜೈರಾಮ್ ಸಾವಿಗೊಂದು ಟ್ವಿಸ್ಟ್ ಸಿಕ್ಕಿದೆ. ನಟಿಯ ಗೆಳೆಯ ಚಂದ್ರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದೇ ವಾರದಲ್ಲಿ 2 ಸಾವಾಗಿದೆ. ಅವತ್ತು ಆಕ್ಸಿಡೆಂಟ್ ಆದಾಗಲೂ ಕೂಡ ಪವಿತ್ರ ಜೈರಾಮ್ ಜೊತೆ ಚಂದ್ರು ಇದ್ದರು. ಪವಿತ್ರ ಸಾವಿನ ಖಿನ್ನತೆಯಿಂದ ಹಾಗಾದರೆ ಆತ್ಮಹತ್ಯೆಗೆ ಶರಣಾದ್ರ ಚಂದ್ರು ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಇಷ್ಟಕ್ಕೂ ಪವಿತ್ರ ಮತ್ತು ಚಂದ್ರಕಾಂತ್ ಮಧ್ಯೆ ಏನಾದರೂ ಸಂಬಂಧ ಇತ್ತಾ? ಪವಿತ್ರ ಮತ್ತು ಚಂದ್ರು ಸಂಬಂಧದ ಬಗ್ಗೆ ಮೊದಲ ಪತ್ನಿ ಕೂಡ ಮಾತನಾಡಿದ್ದಾರೆ. ಯಾರು? ಚಂದ್ರು ಅವರ ಪತ್ನಿ ಕೂಡ ಮಾತನಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಹೌದು, ಮೊದಲೆಲ್ಲ ಅಣ್ಣಯ್ಯ ಅಂತ ಇದ್ದರು, ಬಟ್ ಅವರ ನಡುವೆ ಸಂಬಂಧ ಇತ್ತು ಕೋವಿಡ್ ಬಂದ ಸಮಯದಿಂದ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಆಕೆಯ ಸಾವಿನಿಂದ ಜರ್ಜರಿತರಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಚಂದ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಜೊತೆಗೆ ಯಾವಾಗ ಪವಿತ್ರ ಜೈರಾಮ್ ಜೊತೆ ಈಕೆಗೆ ಸಂಬಂಧ ಬಂತು, ಅದಾದ ಬಳಿಕ ಹೆಂಡತಿ ಮಕ್ಕಳನ್ನು ದೂರ ಇಟ್ಟಿದ್ರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ. ಆರಂಭದಿಂದ ಇಲ್ಲಿ ತನಕ ಏನೇನಾಯಿತು ಅಂತಕ್ಕಂಥದ್ದು ನೋಡೋಣ ಬನ್ನಿ. ಕಿರುತೆರೆ ನಟಿ ಪವಿತ್ರ ಜೈರಾಮ್ ಸಾವಿಗೆ ಟ್ವಿಸ್ಟ್. ನಟಿಯ ಗೆಳೆಯ ಚಂದ್ರು ಕೂಡ ಆತ್ಮಹತ್ಯೆ. ಒಂದೇ ವಾರದಲ್ಲಿ ಇಬ್ಬರು ಸಾವು. ಎಸ್, ಕನ್ನಡದ ರಾಧಾರಮಣ, ನೀಲಿ, ರೋಬೋ ಸೇರಿದಂತೆ ಹಲವಾರು ಸೀರಿಯಲ್ಗಳನ್ನ ನೋಡಿದವ್ರಿಗೆ ಈ ಕಿರುತೆರೆ ನಟಿ ಪವಿತ್ರ ಜೈರಾಮ್ ಚಿರಪರಿಚಿತ. ತೆಲುಗು ಹಾಗೂ ಕನ್ನಡದಲ್ಲಿ ಬರ್ತಾ ಇರುವಂತಹ ತ್ರಿನಯನಿ ಪಾತ್ರದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದಂತಹ ಮಂಡ್ಯ ಮೂಲದ ಪವಿತ್ರ ಜೈರಾಮ್ ಕಳೆದ ಭಾನುವಾರ ಆಂಧ್ರದ ಕರ್ನೂಲ್ನಲ್ಲಿ ಮೃತಪಟ್ಟಿದ್ರು. ಇದರ ಬೆನ್ನಲ್ಲೇ ಆಕೆಯ ಗೆಳೆಯ ಚಂದ್ರಕಾಂತ್ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಚಂದ್ರಕಾಂತ್ ಹಾಗೂ ಪವಿತ್ರ ಜೈರಾಮ್ ಇಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಇತ್ತೀಚೆಗೆ ಇಬ್ರು ಕೂಡ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಕೂಡ ಬಯಸ್ತಾ ಇದ್ರು. ಆದ್ರೆ ಪವಿತ್ರ ಜೈರಾಮ್ ಸಾವಿನಿಂದ ಖಿನ್ನತೆಗೆ ಒಳಗಾಗಿದ್ದಂತಹ ಚಂದ್ರಕಾಂತ್ ಹೈದರಾಬಾದ್ ನಲ್ಲಿಯೇ ಪವಿತ್ರ ನಿವಾಸದಲ್ಲೇ ನೇಣು ಬಿಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಲಾಕ್ ಡೌನ್ ಇಂದ ಪವಿತ್ರ ಜೊತೆ ಸಂಬಂಧ ಅಣ್ಣ ಅನ್ನುತ್ತಲೇ ಹತ್ತಿರವಾಗಿದ್ದ ಪವಿತ್ರ ಆತ್ಮಹತ್ಯೆ ಮಾಡಿಕೊಂಡಂತಹ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಹೇಳೋ ಪ್ರಕಾರ ಇವರಿಬ್ಬರ ಸಂಬಂಧ ಲಾಕ್ಡೌನ್ ಇಂದ ಶುರುವಾಗಿದೆ. ಪವಿತ್ರ ಜೈರಾಮ್ ಪರಿಚಿತವಾದಂತಹ ಬಳಿಕ ಚಂದ್ರಕಾಂತ್ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಚಂದ್ರು ಪತ್ನಿ ಮಾತು. 2004ರಲ್ಲಿ ನನಗೂ ಚಂದ್ರಕಾಂತ್ಗೂ ಪರಿಚಯ ಆಯಿತು. ಅಲ್ಲಿಂದಾನು ಕೂಡ ನಾವು ಇಷ್ಟಪಡ್ತಾ ಇದ್ವಿ. ಆದ್ರೆ ಮನೆಯವರು ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಹಿರಿಯರನ್ನ ಒಪ್ಪಿಸಿ ಮದ್ವೆ ಕೂಡ ಮಾಡ್ಕೊಂಡ್ವಿ. ನನಗೆ 8 ವರ್ಷದ ಮಗಳು ಹಾಗೂ 4 ವರ್ಷದ ಮಗ ಇದ್ದಾನೆ. ಚಂದ್ರು ಆಗಾಗ ಬಂದು ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾ ಇದ್ದ. ಲಾಕ್ಡೌನ್ ವೇಳೆ ಅವರಿಬ್ಬರ ಸಂಬಂಧ ಆರಂಭ ಆಯ್ತು. ಇವರ ಸಂಬಂಧ ಶುರು ಆದ್ಮೇಲೆ ನನ್ನ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ರು. ಯಾವಾಗ್ಲೂ ನಿಂದಿಸಿ ಹಲ್ಲೆ ಮಾಡ್ತಾ ಇದ್ರು. ಮೊದ್ಲೆಲ್ಲ ಚಂದು ಮಕ್ಕಳನ್ನ ನೋಡದೆ ಇರ್ತಾನೆ ಇರ್ಲಿಲ್ಲ. ಚಂದ್ರಕಾಂತ್ ಜೀವನಕ್ಕೆ ಪವಿತ್ರ ಬಂದ್ಮೇಲೆ ಅವರು ಮನೆಗೆ ಬರೋದು ಅಪರೂಪ ಆಗಿತ್ತು. ಪವಿತ್ರ ಜೈರಾಮ್ ಅವರು ಸಾಯುವ 4 ದಿನದ ಮುಂಚೆ ಚಂದ್ರಕಾಂತ್ ಜೊತೆ ಊಟಿಗೆ ಹೋಗಿದ್ರು. ಅಲ್ಲಿ ಅವರು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚಿಕೊಂಡಿದ್ರು. ಇನ್ನು ಚಂದ್ರಕಾಂತ್ ಸಾವಿನ ಬಗ್ಗೆ ತಾಯಿ ಹಾಗೂ ತಂಗಿ ಕೂಡ ಕಣ್ಣೀರಿಟ್ಟಿದ್ದಾರೆ. ಎಲ್ಲವೂ ಸರಿ ಇದ್ದಂತಹ ಜೀವನದಲ್ಲಿ ಪವಿತ್ರ ಜೈರಾಮ್ ಎಂಟ್ರಿ ಬಳಿಕ ಬದಲಾಯಿತು ಅಂತ ಕಣ್ಣೀರ್ ಹಾಕಿದ್ದಾರೆ. ನಮ್ ಜೀವನಕ್ಕೆ ಯಾರ ಗತಿ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಮಧ್ಯೆ ಪವಿತ್ರ ಜೈರಾಮ್ ಸಂಬಂಧಿ ಲೋಕೇಶ್ ಕೂಡ ಇವರಿಬ್ಬರ ಸಂಬಂಧದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಚಂದ್ರು ಇತ್ತೀಚೆಗೆ ಪರಿಚಯ ಆಗಿದ್ರು. 2-3 ಬಾರಿ ನಮ್ಮ ಮನೆಗೆ ಕೂಡ ಬಂದಿದ್ರು. ಪವಿತ್ರ ಅಂತ್ಯಕ್ರಿಯೆ ವೇಳೆ ಬಂದಿದ್ರು. ಪವಿತ್ರಗಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದ್ದೀನಿ ಅಂತ ತಿಳಿಸಿದ್ರು. ಅವರನ್ನ ಬಿಟ್ಟಿರೋದಿಕ್ ಆಗಲ್ಲ ಅಂತ ಕೂಡ ಹೇಳಿದ್ರು. ಪವಿತ್ರ ಸಾವಿನಿಂದ ಬದುಕೋದಿಕ್ಕೆ ಇಷ್ಟ ಇಲ್ಲ ಅಂತಾನು ಕೂಡ ಚಂದ್ರು ಹೇಳಿದ್ದಾಗಿ ಲೋಕೇಶ್ ಹೇಳ್ಕೊಂಡಿದ್ದಾರೆ. ಅವರು ನಿಧನ ಆದಾಗ ಚಂದನ್ ಅವರು ಅಲ್ಲಿಗೆ ಬಂದಿದ್ರು, ಸಾವತ್ರ ಬಂದಿದ್ರು. ಸಾವತ್ರ ಬರ್ಬೇಕಾದ್ರೆ ಅವ್ರಿಗೆ ಸರಿಯಾಗಿ ಕನ್ನಡ ಅಷ್ಟಾಗಿ ಗೊತ್ತಿರಲಿಲ್ಲ, ಸ್ವಲ್ಪ ತೆಲುಗೆಲ್ಲ ಮಾತಾಡ್ತಿದ್ರು. ಅವ್ರ ಜೊತೆ ಸಂಪರ್ಕದಲ್ಲಿ ನಾನಿದ್ದೆ ಚೆನ್ನಾಗಿ ಸ್ವಲ್ಪ. ಆಮೇಲೆ ಹೈದರಾಬಾದಿಂದ ಬರಬೇಕಾದ್ರೆ ಅವತಾರ ಬಂದಾಗ ನಮ್ಮ ಮನೆಗೆ ಬಂದು ಹೋಯ್ತಿದ್ರು. ಅವರು ನಮ್ಮ ಪವಿತ್ರ ಎಲ್ಲ ಬರ್ತಿದ್ರು. ಮತ್ತು ಸಾವು ಹತ್ರ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನು ಅಂತಂದ್ರೆ
ಪವಿತ್ರ ಬಿಟ್ಟು ನನ್ನ ಕೈಲಿ ಏನು ಇರೋಕ್ಕಾಗಲ್ಲ. ಪವಿತ್ರನೇ ನನ್ನ ಜೀವ ಆಗಿತ್ತು. ಎಲ್ಲದಕ್ಕೂ ಅವಳೇ ಸ್ಫೂರ್ತಿ ಮಾಡ್ಕೊಂಡು ನಾನು ಅವಳ ಮುಂದೆ ಬಿಟ್ಕೊಂಡು ಹೋಗ್ತಾ ಇದ್ದೆ. ಒಟ್ನಲ್ಲಿ ಈ ಒಂದು ಲವ್ ಸ್ಟೋರಿ ದುರಂತ ಅಂತ್ಯ ಕಂಡಿದೆ. ಪವಿತ್ರ ಜಯರಾಮ್ ಹಾದಿಯನ್ನ ಚಂದ್ರಕಾಂತ್ ಏನೋ ಹಿಡಿದಿದ್ದಾರೆ, ಆದ್ರೆ ಇವರನ್ನೇ ನಂಬ್ಕೊಂಡಂತಹ ಕುಟುಂಬ ಈಗ ಕಣ್ಣೀರ್ ಹಾಕ್ತಾ ಇದೆ. ಪಬ್ಲಿಕ್ ಟಿವಿ ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಡ್ಯ ಪ್ರತಿನಿಧಿ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಪವಿತ್ರ ಜಯರಾಮ್ ಮತ್ತು ಚಂದು ಇವರಿಬ್ಬರ ವಿಚಾರದಲ್ಲಿ ಎರಡೆರಡು ಕಥೆಗಳಿದೆ. ಒಂದು ಹೈದರಾಬಾದ್ ಕಥೆ ಆದರೆ ಇನ್ನೊಂದು ಮಂಡ್ಯದ ಕಥೆ. ಸೊ ಈಗ ಮಂಡ್ಯದಲ್ಲಿ ಪವಿತ್ರ ಅವರಿಗೆ ಸಂಬಂಧಪಟ್ಟವರು ಯಾರಿದ್ದಾರೆ, ಈ ಪವಿತ್ರ ಮತ್ತು ಚಂದು ಸಂಬಂಧದ ಬಗ್ಗೆ ಅವ್ರೇನು ಮಾತನಾಡ್ತಾರೆ, ಅಲ್ಲಿ ಲೆಕ್ಕಾಚಾರ ಏನು ಅಂತ? ಅರವಿಂದ್, ಪವಿತ್ರ ಅವರು ಮಂಡ್ಯದ ಮೂಲತವರಾಗಿ ಆಗಿದ್ರು ಸಹ ಅವರೆಲ್ಲರೂ ಕೂಡ ಇತ್ತೀಚೆಗೆ ಸೀರಿಯಲ್ ನಟವನ್ನೇ ಬಂದಾಗಲೂ ಕೂಡ ಮಂಡ್ಯದಿಂದ ಬಹುತೇಕ ಸಂಬಂಧನ ಕಡಿತ ಮಾಡಿದ್ರು. ಆದರೆ ಅವರ 16ನೇ ವಯಸ್ಸಿನಲ್ಲಿ ಉಮ್ರಳ್ಳಿಯ ಒಬ್ಬರಿಗೆ ಮದುವೆ ಆಗುತ್ತೆ. ಮದುವೆ ಆದ ಬಳಿಕವಾಗಿ ಇವರಿಗೆ ಇಬ್ಬರು ಮಕ್ಕಳು ಸಹ ಇರ್ತಾರೆ. ಇದಾದ ಬಳಿಕವಾಗಿ ಅವರು ನೇರವಾಗಿ ಬೆಂಗಳೂರಿಗೆ ಹೋಗುವಂಥದ್ದು. ಬೆಂಗಳೂರಿಗೆ ಹೋಗಿ ಒಂದಷ್ಟು ಕೆಲಸಗಳನ್ನು ಮಾಡಿಕೊಂಡು ಇರ್ತಾರೆ. ಇದಾದ ಬಳಿಕವಾಗಿ ಒಂದಷ್ಟು ಸೀರಿಯಲ್ಗಳಿಗೆ ಒಂದಷ್ಟು ಅವಕಾಶಗಳು ದೊರೆತಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಕನ್ನಡ ಸೀರಿಯಲ್ಗಳಲ್ಲಿ ಅವರು ನಟನೆ ಮಾಡ್ತಾರೆ. ಈ ವೇಳೆಗಾಗಲೇ ಅವರು ಕೂಡ ಮಂಡ್ಯದಿಂದ ಒಂದಷ್ಟು ಅಂತರವನ್ನು ಕಾಯ್ಕೊಂಡಿರ್ತಾರೆ. ಅದಾದ ಬಳಿಕವಾಗಿ ತೆಲುಗು ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ತ್ರಿನಯನಿ ಸೇರಿದಂತೆ ಇತರ ಸೀರಿಯಲ್ಗಳಲ್ಲೂ ಕೂಡ ನಟನೆ ಮಾಡ್ತಾ ಇರುವಂಥದ್ದು. ಈ ವೇಳೆಯಲ್ಲಿ ಚಂದು ಅವರು ಒಂದು ಸ್ನೇಹಿತರಾಗಿ ಪರಿಚಯ ಆಗ್ತಾರೆ. ಇದಾದ ಬಳಿಕವಾಗಿ ಅವರ ನಡುವೆ ಉತ್ತಮವಾದಂಥ ಬಾಂಧವ್ಯ ಕೂಡ ಇರುವಂಥದ್ದು. ಆದರೆ ಅವರ ಕುಟುಂಬಸ್ಥರು ಹೇಳುವಂಥ ಪ್ರಕಾರವಾಗಿ ಒಂದು ಕಡೆ ಸಂಪೂರ್ಣವಾಗಿ ಪವಿತ್ರ ಅವರು ನಮ್ಮ ಕುಟುಂಬದಿಂದ ದೂರ ಇದ್ರು ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಅವರ ಮಕ್ಕಳು ಹೇಳುವಂಥ ಪ್ರಕಾರವಾಗಿ ಕಳೆದ 2 ವರ್ಷಗಳಿಂದಲೂ ಸಹ ನಾನು ಮತ್ತು ನನ್ನ ಅಣ್ಣ ಇಬ್ಬರು ಕೂಡ ಏನು ನನ್ನ ತಾಯಿ ಜೊತೆಗೆ ಇದ್ದೆ ಅಂತೇಳಿ ಕೂಡ ಪ್ರತೀಕ್ಷಾ ಅಂದರೆ ಪವಿತ್ರ ಅವರ ಮಗಳು ಹೇಳ್ತಾ ಇರುವಂಥದ್ದು. ಸದ್ಯ ಇದೀಗ ಈ ಪ್ರಕರಣ ಏನು ಆಕ್ಸಿಡೆಂಟ್ನಲ್ಲಿ ಪವಿತ್ರ ಅವರು ತಿಳ್ಕೊಳ್ತಾರೆ. ಈ ವೇಳೆ ಏನು ಚಂದು ಅವರು ಸಹ ಅಂತ್ಯಕ್ರಿಯೆ ವೇಳೆಯಲ್ಲಿ ಅಂದರೆ ಉಮ್ರಡಿಯಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಆ ಸಂದರ್ಭದಲ್ಲಿ ಚಂದ್ರು ಅವರು ಸಂಪೂರ್ಣ ಕೊನೆವರೆಗೂ ಇರ್ತಾರೆ. ಒಂದು ರೀತಿಯಾಗಿ ಅವತ್ತೇ ಕೂಡ ಡಿಪ್ರೆಷನ್ಗೆ ಹೋಗಿರ್ತಾರೆ. ಮಾಧ್ಯಮಗಳ ಜೊತೆ ಮಾತನಾಡೋ ಕೂಡ ತುಂಬ ಭಾವುಕರಾಗಿರ್ತಾರೆ. ಅವರ ಮುಖವನ್ನೇ ನೋಡಿಕೊಂಡು ದಿಟ್ಟಿಸಿ ಅಳುವಂಥ ಕೆಲಸಗಳು ಕೂಡ ಆಗ್ತದೆ. ಆ ವೇಳೆಯಲ್ಲೇ ಸಾಕಷ್ಟು ಸಮಾಧಾನ ಮಾಡುವಂಥ ಕೆಲಸಗಳನ್ನು ಕೂಡ ಅವರ ಸ್ನೇಹಿತರು ಮಾಡ್ತಾರೆ. ಅದ್ಯಾವುದು ಕೂಡ ಸಾಧ್ಯ ಆಗಲ್ಲ. ಸಂಪೂರ್ಣವಾಗಿ ಚಂದ್ರು ಅವರು ಡಿಪ್ರೆಷನ್ಗೆ ಆ ಸಮಯದಲ್ಲೇ ಹೋಗಿರ್ತಾರೆ. ಇದಾದ ಬಳಿಕವಾಗಿ ನಿನ್ನೆ ಅಷ್ಟೇ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಈ ಮೂಲಕವಾಗಿ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಪವಿತ್ರ ಅವರ ಜೊತೆ ಉತ್ತಮವಾದ ಸ್ನೇಹ ಇತ್ತು ಮತ್ತೆ ಆ ಸಂಬಂಧ ಗಟ್ಟಿಯಾಗಿದ್ದಂತ ಪ್ರಮಾಣವಾಗಿ ಅವರನ್ನ ಕಳೆದುಕೊಂಡು ಇದೀಗ ಡಿಪ್ರೆಷನ್ಗೆ ಹೋಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ಅಪಘಾತದಿಂದ ಆದಂತಹ ಸಾವು, ಆ ಸಾವಿನಿಂದ ಮನನೊಂದು ಮತ್ತೊಂದು ಸಾವು. ಸೊ ಒಟ್ಟಲ್ಲಿ ಇಬ್ಬರದು ಕೂಡ ದುರಂತ ಅಂತ್ಯ.